10ನೇ ತರಗತಿಯ ಗಣಿತ LBA ಪ್ರಶ್ನೋತ್ತರ 1500ಕ್ಕಿಂತ ಹೆಚ್ಚು ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಸ್ ಮಾಡೋಣಂತೆ. 3ನೇ ಪಾಠ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಕ್ಕಂತಹ ಒಂದು ಪಾಠ. ಈ ಒಂದು ಸಂಪೂರ್ಣವಾದಂತಹ ಬೆಲೆ ಅಸ್ಥಿರವಾಗಿದೆ, ಅಸ್ಥಿರ ಅಂತ ಹೇಳ್ತೀವಿ. ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 10ನೇ ತರಗತಿಯ ಗಣಿತ ಪಾಠದ LBA ಪ್ರಶ್ನೋತ್ತರ ಸರಣಿಯನ್ನು ನೋಡ್ತಾ ಇದ್ದೀವಿ. ಈ ಸರಣಿಯಲ್ಲಿ ನಿಮಗೆ ಒಟ್ಟಾರೆಯಾಗಿ 1500ಕ್ಕಿಂತ ಹೆಚ್ಚು ಪ್ರಶ್ನೋತ್ತರಗಳು ಸಿಗ್ತವೆ. ಈಗ ನಾವು 3ನೇ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ತಗೊಂಡಂತೆ 3ನೇ ಪಾಠ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಕ್ಕಂತಹ ಒಂದು ಪಾಠ. ಈ ಪಾಠ ಆರಂಭವಾಗುವುದಕ್ಕಿಂತ ಮುಂಚೆ ಇದರಲ್ಲಿ ಕೆಲವೊಂದಿಷ್ಟು ಬೇಸಿಕ್ ಮಾಡೆಲ್ಗಳಿದ್ದಾವೆ, ಅದನ್ನು ನೋಡ್ಕೊಂಡು ತಗೊಳ್ಳಂತೆ. ಯಾವುದೇ ಒಂದು ರೇಖಾತ್ಮಕ ಸಮೀಕರಣವನ್ನು ನಾವು ತೋರಿಸ್ಬೇಕು ಅಂತಂದರೆ AX + BY + C = 0 ಅಂತ ತೋರಿಸ್ತೀವಿ. AX + BY ಒಂದು ವೇಳೆ ಜೋಡಿ ಸಮೀಕರಣಗಳಿದ್ದರೆ ಅವಾಗ A1X + B1Y + C1 = 0 ಮತ್ತು A2X + B2Y + C2 = 0 ಅಂತ ತೋರಿಸ್ತೀವಿ. ಯಾವುದೇ ಎರಡು ರೇಖೆಗಳು, ರೇಖಾತ್ಮಕ ಅಂದರೆ ರೇಖೆಗಳು ಸಮಾಂತರವಾಗಿ ಇದ್ದಾವೆ ಅಂತಂದರೆ ಆವಾಗ ಅವುಗಳ ಮಧ್ಯೆ ಒಂದು ಸೂತ್ರ ಬರ್ತದೆ. A1/A2 = B1/B2 ≠ C1/C2 ಅಂಥೇಳಿ. ಇದರ ಅರ್ಥ ಏನು? ಇವೆರಡೂ ರೇಖೆಗಳು ಟಚ್ಚೇ ಮಾಡುವುದಿಲ್ಲ. ಅರ್ಥ ಏನು? ಇವೆರಡೂ ರೇಖೆಗಳ ಮಧ್ಯೆ ಯಾವುದೇ ಸಾಮಾನ್ಯ ಬಿಂದು ಇಲ್ಲ, ಕಾಮನ್ ಪಾಯಿಂಟ್ ಇಲ್ಲ, ಸಾಮಾನ್ಯ ಬಿಂದು ಇಲ್ಲ ಅಂತಂದರೆ ಅದರ ಅರ್ಥ ಏನು? ಯಾವುದೇ ಪರಿಹಾರವನ್ನು ಹೊಂದಿಲ್ಲ. ಇದು ಯಾವುದೇ ಪರಿಹಾರ ಇಲ್ಲ ಅಂತ ನಾವು ಬರಿಬೋದು. ಅದ್ರ ಜೊತೆಗೆ ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಈ ಒಂದು ಪದ್ಧತಿಯು ಅಥವಾ ಈ ಒಂದು ಸಂಪೂರ್ಣವಾದಂತಹ ಬೆಲೆ ಅಸ್ಥಿರವಾಗಿದೆ, ಅಸ್ಥಿರ ಅಂತ ಹೇಳ್ತೀವಿ. ಒಂದು ವೇಳೆ ಆ ರೇಖೆಗಳು ಛೇದಿಸುವ ರೇಖೆಗಳಿದ್ದು ಅಂತಂದರೆ ಅವಾಗ ಸೂತ್ರ ಏನಾಗ್ತದೆ? A1/A2 ≠ B1/B2. C1/C2 ನೋಡಲೇಬಾರ್ದು. A1/A2 ≠ B1/B2 ಅಂತಂದರೆ ಛೇದಿಸುವ ರೇಖೆಗಳು. ಆ ರೇಖೆಗಳ ಮಧ್ಯೆ ಒಂದು ಕಾಮನ್ ಪಾಯಿಂಟ್ ಇರ್ತದೆ, ಸಾಮಾನ್ಯ ಬಿಂದು ಇರ್ತದೆ. ಹಾಗಾಗಿ ಇದಕ್ಕೆ ಕೇವಲ ಒಂದು ಪರಿಹಾರ ಇರುತ್ತದೆ ಅಥವಾ ಅನನ್ಯ ಪರಿಹಾರ. ಅನನ್ಯ ಅಂತಂದರೆ ಒಂದು, ಏಕ, ಯುನಿಕ್ ಅಂತ ನಾವು ಹೇಳ್ತೀವಿ. ಒಂದು ವೇಳೆ ಒಂದು ರೇಖೆಯ ಮೇಲೆ ಇನ್ನೊಂದು ರೇಖೆ ಆವೃತಗೊಂಡಿದೆ ಅಂತ ತಿಳ್ಕೊಂಬಿಡ್ರಿ, ಐಕ್ಯಗೊಂಡಿದೆ ಅಂತ ತಿಳ್ಕೊಂಬಿಡ್ರಿ. ಅವಾಗ ರೇಖೆಗಳು ಐಕ್ಯಗೊಂಡಾಗ ಸೂತ್ರ A1/A2 = B1/B2 = C1/C2 ಅಂತ ಆಗ್ತದೆ. ಇವೆರಡೂ ರೇಖೆಗಳ ಮಧ್ಯೆ ಕಾಮನ್ ಪಾಯಿಂಟ್ಗಳು ಭಾಳಷ್ಟು ಅದಾವೆ. ಪರಿಹಾರ ಸಿಕ್ಕಾಪಟ್ಟೆ ಪರಿಹಾರಗಳು ಸಿಗ್ತವೆ. ಪರಿಹಾರ ಅಂದರೆ ಕಾಮನ್ ಪಾಯಿಂಟಿಗೆ ಪರಿಹಾರ ಅಂತ ಕರಿತೀವಿ, ಸಾಮಾನ್ಯ ಬಿಂದು. ಹಾಗಾಗಿ ಇಲ್ಲಿ ಸಾವಿರಾರು ಲಕ್ಷಾಂತರ ಸಾಮಾನ್ಯ ಬಿಂದುಗಳಿದ್ದಾವೆ. ಹಾಗಾಗಿ ಇದು ಅನಂತ ಪರಿಹಾರಗಳನ್ನು ಹೊಂದಿದೆ. ಅನಂತ ಪರಿಹಾರ ಅಂತ ನಾವು ಹೇಳ್ತೀವಿ, ಅನಂತ ಪರಿಹಾರ. ಮತ್ತು ಈ ಸಿಸ್ಟಮಿನ ಕನ್ಸಿಸ್ಟೆಂಟ್ ಆಗ್ತದೆ, ಸ್ಥಿರವಾದ ಒಂದು ವ್ಯವಸ್ಥೆಯನ್ನು ಹೊಂದಿದೆ. ಇದು ಕೂಡ ಸ್ಥಿರವಾದ ವ್ಯವಸ್ಥೆಯನ್ನು ಹೊಂದಿದೆ, ಏಕೆಂದರೆ ಒಂದು ಇಲ್ಲಿ ಪಾಯಿಂಟ್ ಕಾಮನ್ ಇದೆ. ಒಂದು ಪಾಯಿಂಟ್ ಕಾಮನ್ನು, ಇಲ್ಲಿ ಅನಂತ ಪಾಯಿಂಟ್ ಕಾಮನ್ಗಳು. ಪಾಯಿಂಟ್ ಕಾಮನ್ ಇದ್ದರೆ ಅದು ಸ್ಥಿರ, ಪಾಯಿಂಟ್ ಕಾಮನ್ ಇಲ್ಲ ಅಂತಂದರೆ ಅಸ್ಥಿರ ಅಂತ ನಾವು ತಿಳ್ಕೊಂಡು ಬಿಡಬೇಕು. ಬನ್ನಿ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗೋಣಂತೆ. 1ನೆಯ ಪ್ರಶ್ನೆ ಏನು ಹೇಳ್ತದೆ ನೋಡಿ. ಒಟ್ಟಾರೆಯಾಗಿ 51 ಪ್ರಶ್ನೆಗಳಿದ್ದಾವೆ. ಸುಲಭ 12, ಸಾಧಾರಣ 29, ಕಠಿಣ 10 ಪ್ರಶ್ನೆಗಳು ಅಂತ ನಾವು ಹೇಳ್ಬೋದು. MCQ ಕ್ವಶನ್ಗಳಿದ್ದಾವೆ. ಪ್ರಶ್ನೆ 1, A1X + B1Y + C1 = 0 ಮತ್ತು A2X + B2Y + C2 = 0 ರೂಪದ ರೇಖಾತ್ಮಕ ಸಮೀಕರಣಗಳಿಗೆ ಎಳೆದ ರೇಖೆಗಳು ಪರಸ್ಪರ ಐಕ್ಯಗೊಂಡರೆ ಕೆಳಗಿನವುಗಳಲ್ಲಿ ಯಾವ ಸಂಬಂಧವು ಸಹಿ ಅಂತ ಹೇಳ್ತಾರೆ, ಸರಿಯಾಗಿದೆ ಅಂತ ನಾವು ಕೇಳ್ಬೋದು. ಐಕ್ಯಗೊಳ್ಳುವ ರೇಖೆಗಳು ಅಂತ ಇದ್ದಾವೆ. ಐಕ್ಯಗೊಳ್ಳುವ ರೇಖೆಗಳು ಅಂತ ನಿಮ್ಗೆ ಗೊತ್ತಿದೆ. A1/A2 = B1/B2 = C1/C2. ಇದು ಸರಿಯಾದ ಉತ್ತರ. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾನು. ಉಳಿದುವೆಲ್ಲ ಸರಿಯಾದ ಉತ್ತರ ಅಲ್ಲ ಅಂತ ನಾವು ಹೇಳ್ಬೋದು. ಇವುಗಳಲ್ಲಿ ಸರಿಯಾದ ಉತ್ತರ ಕೇಳಿದರೆ ಮತ್ತೆ ಸಂಬಂಧ ಪರಸ್ಪರ ರೇಖೆಗಳು ಛೇದಿಸುವ ರೇಖೆಗಳಂತೆ. ಛೇದಿಸುವ ರೇಖೆಗಳು ಅಂತಂದಾಗ A1/A2 ≠ B1/B2, C ಸರಿಯಾದ ಉತ್ತರ ಆಗ್ತದೆ.
ಮೂರನೇ ಪ್ರಶ್ನೆ, ರೇಖಾತ್ಮಕ ಸಮೀಕರಣಗಳು A1/A2 ನಾಟ್ ಈಕ್ವಲ್ ಟು B1/B2 ಆದರೆ, ಹಾಗಿದ್ರೆ ಏನಾಗ್ತದೆ? ಛೇದಿಸುವ ರೇಖೆಗಳಾಗ್ತವೆ. ಛೇದಿಸುವ ರೇಖೆಗಳು ಅಂತಂದಾಗ ಏನಂತ ಮಾಡ್ತೀರಿ ನೀವು? ಸಮೀಕರಣಗಳಿಗೆ ಪರಿಹಾರ ಇರುವುದಿಲ್ಲ? ಇರ್ತದೆ ರೀ ಪರಿಹಾರ. ಸಮೀಕರಣಗಳು ಅನನ್ಯ ಪರಿಹಾರವನ್ನು ಹೊಂದಿರ್ತವೆ. ಹೌದು, 100% ರೈಟ್. 3 ಪರಿಹಾರ ಅಲ್ವೇ ಅಲ್ಲ, ಅಪರಿಮಿತ ಪರಿಹಾರ ಅನಂತ ಅಲ್ವೇ ಅಲ್ಲ. ಹಾಗಾಗಿ ಅನನ್ಯ ಪರಿಹಾರ, ಮೂರನೇದು ಬಿ ಸರಿಯಾದ ಉತ್ತರ. 2 ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಕೊಟ್ಟಿದ್ದಾರೆ. A1x + B1y + C1 = 0, A2x + B2y + C2 = 0. ಇವುಗಳು ಅನನ್ಯ ಪರಿಹಾರವನ್ನು ಹೊಂದಿದ್ದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ. ಅನನ್ಯ ಪರಿಹಾರ ಅಂತ ಹೇಳ್ತಾರೆ, ಅಂದರೆ ಒಂದೇ ಒಂದು ಪರಿಹಾರ. ಒಂದೇ ಒಂದು ಪರಿಹಾರ ಅಂತಂದರೆ A1/A2 ಈಸ್ ನಾಟ್ ಈಕ್ವಲ್ ಟು B1/B2. ಎ ಸರಿಯಾದ ಉತ್ತರ ಆಗ್ತದೆ. ಅದು ಛೇದಿಸುವ ರೇಖೆ. 2 ರೇಖೆಗಳು ಕೊಟ್ಟಿದ್ದಾರೆ. ಪ್ರತಿನಿಧಿಸುವ ರೇಖೆಗಳು ಏನಿದಾವೆ, ಯಾವ ಇವು ಛೇದಿಸುವನೋ ಯಾವ ರೇಖೆಗಳಂತ ನೋಡ್ಕೊಂಡು ತಗೊಳಂತೆ. ನೋಡ್ರಿ, ಇಲ್ಲಿ ಸಿಂಪಲ್ ಈ ಥರ ಪ್ರಶ್ನೆ ಕೇಳಿದಾಗ ನೀವೇನು ಮಾಡಬೇಕು? ಯಾವುದೇ ಒಂದು ಸಂಖ್ಯೆ ಇದೆ ಅಂತಂದರೆ ಆ ಸಂಖ್ಯೆಯ ಪಕ್ಕದಲ್ಲಿ ಎಕ್ಸ್ನ ಪಕ್ಕದಲ್ಲಿ ಎಕ್ಸ್ನ ಸಹಗುಣಕ 2 ಇದೆ, ಇಲ್ಲಿ ಎಕ್ಸ್ನ ಸಹಗುಣಕ 4 ಇದೆ. ಡಬಲ್ ಆಯಿತಾ? ಡಬಲ್ ಆಯಿತು. ಇದು 3 + 3 + 6 ಡಬಲ್ ಆಯಿತಾ? ಡಬಲ್ ಆಯಿತು. -9 - 12 ಡಬಲ್. ಡಬಲ್ 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 ಅಂತಂದರೆ A1/A2 = B1/B2 = C1/C2 ಅಂದಂಗ. ಅಂದ್ರೆ ಇವು ಐಕ್ಯಗೊಳ್ಳುವ ರೇಖೆಗಳು. ಸರಿಯಾದ ಉತ್ತರ ಡಿ, ಐಕ್ಯಗೊಳ್ಳುವ ರೇಖೆಗಳು. 6ನೇ ಪ್ರಶ್ನೆ, ಇದು ಕೂಡ ಪ್ರಶ್ನೆ ನೋಡಿ. ಎಕ್ಸ್ ಇದೆ, ಎಕ್ಸ್ ಪಕ್ಕ 1 ಇದೆ, ಇದನ್ನು ಡಬಲ್ ಮಾಡಿದ್ವಿ 2 ಆಗಿದೆ. ಇಲ್ಲಿ ಎಕ್ಸ್ ಪಕ್ಕ 2 ಇದೆ, ಇದನ್ನು ಡಬಲ್ ಮಾಡಿದ್ವಿ 4 ಆಗಿದೆ. ಇಲ್ಲಿ -4 ಇದೆ, -12 3 ಪಟ್ಟಾಗ್ಬಿಟ್ಟಿದೆ. ಇದು ಎಕ್ಸ್ ಡಬಲ್ಲು ವೈ ಡಬಲ್ ಆಗಿದೆ. ಸಂಖ್ಯೆ ಏನಿದೆ ಅಲ್ಲ ಸ್ಥಿರಾಂಕ, ಅದು ಕೂಡ ಡಬಲ್ ಆಗಬೇಕಾಗಿತ್ತು. ಅಂದರೆ ಇದರ ಅರ್ಥ A1/A2 = B1/B2 ಇದೆ, ಬಟ್ C1/C2 ಈಕ್ವಲ್ ಆಗಲಿಲ್ಲ ಅಂತಂದರೆ ಅರ್ಥ A1/A2 = B1/B2 ನಾಟ್ ಈಕ್ವಲ್ ಟು C1/C2 ಅಂದರೆ ಪ್ಯಾರಲಲ್ ಲೈನ್ಸ್, ಸಮಾಂತರ ರೇಖೆಗಳು. ಹಾಗಾಗಿ ಸಮಾಂತರ ರೇಖೆಗಳು ಸರಿಯಾದ ಉತ್ತರ ಆಗ್ತದೆ. 7ನೆಯ ಪ್ರಶ್ನೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಜೋಡಿಗಳು. ಇವು ಯಾವ ರೇಖೆಗಳು ಅಂತ ನಾವು ಕಂಡುಹಿಡಬೇಕಾಗ್ತದೆ. ಅದಕ್ಕಾಗಿ ನಾವು ಮೊದಲು ನೋಡ್ಕೊಂಡು ತಗೊಳ್ಳಂತೆ. ಇಲ್ಲಿ ಎಕ್ಸ್ ಪಕ್ಕ 2 ಇದೆ, ಎಕ್ಸ್ ಪಕ್ಕ 2 ಇದೆ. ಇಲ್ಲಿ ವಾಯ್ ಪಕ್ಕ -5 ಇದೆ, ಇಲ್ಲಿ ವಾಯ್ ಪಕ್ಕ 1 ಇದೆ. ಅಂದರೆ A1/A2 ನಾಟ್ ಈಕ್ವಲ್ ಟು B1/B2. ಯಾವ ಈಕ್ವಲ್ ಆಗಲಿಲ್ಲ, ಇದು ಡಬಲ್ಲು ಆಗಲಿಲ್ಲ, ಇದನ್ನು ಡಬಲ್ಲು ಆಗಲಿಲ್ಲ. ಅರ್ಥ ಆಯ್ತಾ? ಹಾಗಾಗಿ A1/A2 ನಾಟ್ ಈಕ್ವಲ್ ಟು B1/B2 ಅಂತಂದಾಗ ಇದರ ಅರ್ಥ ಛೇದಿಸುವ ರೇಖೆಗಳು ನಿಖರವಾಗಿ 2 ಪರಿಹಾರ ಅಲ್ಲ, ಅಪರಿಮಿತ ಪರಿಹಾರ ಅಲ್ಲ, ಅನನ್ಯ ಪರಿಹಾರವನ್ನು ಹೊಂದಿದೆ ಅಂತ ನಾವು ಕೇಳ್ಬೋದು. 8ನೇ ಪ್ರಶ್ನೆ, ಎಕ್ಸ್ ಪಕ್ಕದಲ್ಲಿ 1 ಇದೆ, ವೈ ಪಕ್ಕದಲ್ಲಿ 3 ಇದೆ. 1 3 3 ಆಗಿದೆ, 2 3 6 ಆಗಬೇಕಾಗಿತ್ತು, ಆಗಿಲ್ಲ. ಆಗಿಲ್ಲ ಅಂತಂದಾಗ ಮೊದಲನೇ ಸಂಖ್ಯೆ 3 ಪಟ್ಟಾಗಿದೆ, 2ನೇ ಸಂಖ್ಯೆನೂ ಕೂಡ 3 ಪಟ್ಟು ಆಗಬೇಕಾಗಿತ್ತು, ಆಗಿಲ್ಲ. ಅಂದರೆ A1/A2 ನಾಟ್ ಈಕ್ವಲ್ ಟು B1/B2 ಛೇದಿಸುವ ರೇಖೆಗಳು. ಛೇದಿಸುವ ರೇಖೆಗಳು. ಮುಂದಿನ ಪ್ರಶ್ನೆ, ಎಕ್ಸ್ ಪಕ್ಕ 1 ಇದೆ, ಇಲ್ಲಿ ಎಕ್ಸ್ ಪಕ್ಕ 2 ಇದೆ, ಡಬಲ್ ಆಯಿತು. ವಾಯ್ ಪಕ್ಕ 2 ಇದೆ, ವಾಯ್ ಪಕ್ಕ 4 ಇದೆ, ಡಬಲ್ ಆಯಿತು. -4 -12 ಡಬಲ್ ಆಗಬೇಕಾಗಿತ್ತು, ಆಗಲಿಲ್ಲ. 3ನೇ ಭಾಗ ಆಗಲಿಲ್ಲ, 3ನೇ ಭಾಗ ನಾಟ್ ಈಕ್ವಲ್ ಟು A1/A2 = B1/B2 ನಾಟ್ ಈಕ್ವಲ್ ಟು C1/C2 ಅಂತಂದು ಪ್ಯಾರಲಲ್ ಲೈನ್ಸ್, ಅಂದರೆ ಸಮಾಂತರ ರೇಖೆಗಳು. ಸಿ ಸರಿಯಾದ ಉತ್ತರ ಆಗ್ತದೆ. 10ನೆಯ ಪ್ರಶ್ನೆ ನೋಡಿ, ಏನು ಕೊಟ್ಟಿದ್ದಾರೆ ಇಲ್ಲಿ? x - y = 8, 3x - 3y = 16 ಅಂತ ಇದೆ. +8 ಅನ್ನು ಈ ಕಡೆ ಕಳಿಸೋಣ, -8 ಆಗ್ತದೆ. +16 ಈ ಕಡೆ ಕಳಿಸೋಣ, -16 ಆಗ್ತದೆ. ಈಗ ನೋಡ್ರಿ, ಡಬಲ್ ಅದೋ ಟ್ರಿಬಲ್ ಅದೋ ನೋಡ್ಕೊಂಡು ತಗೊಳಂತೆ. ಎಕ್ಸ್ 1 ಇದೆ, ಎಕ್ಸ್ 3 ಪಟ್ಟು ಆಗಿದೆ. y 1 ಇದೆ, y 3 ಪಟ್ಟು ಆಗಿದೆ. ಕರೆಕ್ಟ್. ಝಡ್ ನೋಡಿ, ಝಡ್ ಅಲ್ಲ, ಇಲ್ಲಿ ನಂಬರ್ ನೋಡಿ, ನಂಬರ್ನು 3 ಪಟ್ಟು ಆಗಬೇಕಾಗಿತ್ತು. ಎಕ್ಸ್ 3 ಪಟ್ಟಾಯಿತು, y 3 ಪಟ್ಟಾಯಿತು. 8 3 24 ಬರಬೇಕಾಗಿತ್ತು, ಆಗಲಿಲ್ಲ. ಅಂತಂದರೆ ಸಮಾಂತರ ರೇಖೆಗಳು ಕೊನೆಯದಾಗಿ ಬರಲಿಲ್ಲ. A1/A2 = B1/B2 ನಾಟ್ ಈಕ್ವಲ್ ಟು C1/C2. ಹಾಗಾದರೆ ಸಮಾಂತರ ರೇಖೆಗಳು. 11ನೆಯ ಪ್ರಶ್ನೆಗೆ ಉತ್ತರ. 12ನೇ ಪ್ರಶ್ನೆ, ಎಕ್ಸ್ + 2y = 3 ಅಂತ ಇದೆ. ಆಮೇಲೆ 2x + 4y = k ಅಂತ ಇದೆ. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳು. ಐಕ್ಯಗೊಳ್ಳು ಅಂದ್ರೆ A1/A2 = B1/B2 = C1/C2. ಅರ್ಥ ಆಯ್ತಾ? ಡಬಲ್ ಡಬಲ್ ಆದರೆ ಎಲ್ಲನೂ ಡಬಲ್ ಡಬಲ್ ಆಗಬೇಕು, ಆಗಲೇಬೇಕು.
ಹಾಗಾಗಿ ಎಕ್ಸ್ ಒಂದಿದೆ, ಅದನ್ನು ಡಬಲ್ ಮಾಡಿದರೆ y ಭಾಗನೂ ಡಬಲ್ ಮಾಡಿದರೆ ಇದು 3 ಭಾಗ ಡಬಲ್ ಮಾಡಿದ್ರೆ ಏನಾಗ್ತದೆ k = 6. 3 ಭಾಗ ಮಾಡಿದಂತೆ k = ಏನಾಗ್ಬಿಡ್ತದೆ 6 ಆಗ್ತದೆ. -3 ಡಬಲ್ -6 ಆಯಿತು. k = ಈ ಕಡೆ ಬಂದಾಗ ಈ ಕಡೆ ಬಂದಾಗ -6 ಆಗ್ತದೆ, ಬಟ್ ಆ್ಯಕ್ಚುಲಿ k = 6. k = 6 ಈ ಕಡೆ ಬಂದಾಗ -6 ಆಗ್ತದೆ. ಸರಿನಾ? ಹಾಗಾಗಿ ಸರಿಯಾದ ಉತ್ತರ k = 6 ಅಂತ ಬರಿಬೋದು. ಇಲ್ಲಾಂದರೆ ನೀವು ಈ ಥರ ಬರಿಬೇಕಾಗ್ತದೆ, ಮೈನಸ್ ಯಾವ ಥರ ಅಂತಂದರೆ 1/2 = 2 2/3 2/4 2/4 ಇದನ್ನ ಈ ಕಡೆ ತೊಗೊಂಬರಿ ಏನಾಗ್ತದೆ -3/-k ಅಂತ ಆಯಿತು. 2 1 2 2 2 4 ಮೈನಸ್ ಮೈನಸ್ ಕ್ಯಾನ್ಸಲ್, ಓರೆ ಗುಣಾಕಾರ ಮಾಡಿರಿ, k 2 3 6 k = 6 k = 6 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ರೇಖಾತ್ಮಕ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರ ರೇಖೆಗಳಂತೆ. ಸಮಾಂತರ ರೇಖೆಗಳಂತಂದಾಗ k ನ ಬೆಲೆ ಕಂಡುಹಿಡಬೇಕು. ಸಮಾಂತರ ಅಂತಂದರೆ a1/a2 = b1/b2 ಅಷ್ಟೇ ನೋಡಬೇಕು. a1/a2 a1 ಎಷ್ಟಿದೆ 3 ಇದೆ, a1/a2 ಏನಿದೆ 2 ಇದೆ, a1/a2 = b1 ಏನಿದೆ 2k, b1/b2 ಏನಿದೆ 5 ಅಷ್ಟೇ ನೋಡಬೇಕು. a1/a2 = b1/b2. a1 ಅಂದರೆ 3, a2 ಅಂದರೆ 2, b1 ಅಂದರೆ 2k, b2 ಅಂದರೆ 5. ಓರೆ ಗುಣಾಕಾರ ಮಾಡಿರಿ, 5 3 15 = 2 2 4k, ಗುಣಾಕಾರ 4 ಕಡೆ ತೊಗೊಂಡ್ರೆ ಭಾಕರ 4 ಆಯಿತು, 15/4 = k. ಎಲ್ಲಿದೆ ಹುಡುಕಿ 15/4 ಉತ್ತರ ಇಲ್ಲಿದೆ ನೋಡಿ, ನಲ್ಲಿ 15/4 ಸರಿಯಾದ ಉತ್ತರ ನಿಮಗೆ ಸಿಗ್ತದೆ. 14ನೆಯ ಪ್ರಶ್ನೆ, ಇವುಗಳಲ್ಲಿ ಐಕ್ಯಗೊಳ್ಳುವ ರೇಖೆಗಳನ್ನು ಪ್ರತಿನಿಧಿಸುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಐಕ್ಯಗೊಳ್ಳುವ ಅಂತಂದರೆ a1 ಡಬಲ್, b1 ಡಬಲ್, c1 ಡಬಲ್, 3 ಡಬಲ್, ತ್ರಿಬಲ್ ಇದ್ರೆ ತ್ರಿಬಲ್, ಒಟ್ಟು 3 ಪಟ್ಟು ಜಾಸ್ತಿ ಹಾಕ್ಕೊಂತ ಹೋಗ್ಬೇಕು. ನೋಡೋಣಂತೆ, ಇಲ್ಲಿ ಎಕ್ಸ್ ಡಬಲ್ ತ್ರಿಬಲ್ ಇದೆ, y ತ್ರಿಬಲ್ ಆಗಬೇಕು, ಆಗಲಿಲ್ಲ. ಎಕ್ಸ್ 2 ಪಟ್ಟಾಗಿದೆ ನೋಡ್ರಿ, 2 ಇದ್ದು 4 ಆಗಿದೆ, y 3 ಇದ್ದದ ಡಬಲ್ ಆಗೈತಿ, ಆಮೇಲೆ 9 ಇದು ಡಬಲ್ ಆಗೈತಿ. ಇದು ಸರಿಯಾದ ಉತ್ತರ ಆಗ್ತದೆ, ಅದು ಚೆಕ್ ಮಾಡೋಣಂತೆ. 1 ಇದು 2 ಆಗಿದೆ, 2 ಇದ್ದು 4 ಆಗಿದೆ, 4 ಇದ್ದದ್ದು 8 ಆಗಬೇಕಾಗಿತ್ತು, 16 ತಪ್ಪು. ಇಲ್ಲಿ ಡಬಲ್ ಆಗಿಲ್ಲ, ಬಟ್ ಇಲ್ಲಿ ನೋಡ್ರಿ 8 ಇದ್ದು 4 ಉಲ್ಟಾ ಕಡಿಮೆ ಆಗೈತಿ. ಹಾಗಾಗಿ ಸರಿಯಾದ ಉತ್ತರ ಏನು ಇಲ್ಲಿ ಡಬಲ್ ನೋಡ್ರಿ, ಐಕ್ಯಗಳು ರೇಖೆಗಳು ಬಿ. 15ನೆಯ ಪ್ರಶ್ನೆ, ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರುವ ಹೇಳಿಕೆ ಯಾವುದು? ತಪ್ಪಾಗಿತ್ತು ಯಾವುದು? ರೇಖೆಗಳು ಸಮಾಂತರವಾಗಿ ಇದ್ದರೆ ಸಮೀಕರಣಗಳು ಪರಿಹಾರ ಇರುವುದಿಲ್ಲ. ಸರಿ. ರೇಖೆಗಳು ಪರಸ್ಪರ ಲಂಬವಾಗಿದ್ದರೆ ಸಮೀಕರಣಗಳ ಪರಿಹಾರ ಇರುವುದಿಲ್ಲ. ಇರ್ತೈತ್ರಿ, ಪರಸ್ಪರ ಲಂಬ ಅಂತಂದಾಗ ಕಟ್ಟೈತಲ್ಲ, ಇರ್ತೈತೆ. ಇದು ತಪ್ಪು ಉತ್ತರ ಆಯಿತು. ರೇಖೆಗಳು ಪರಸ್ಪರ ಐಕ್ಯಗೊಂಡ್ರೆ ಸಮೀಕರಣಗಳು ಅಪರಿಮಿತ ಪರಿಹಾರವನ್ನು ಹೊಂದಿರುತ್ತವೆ. ಸರಿ. ರೇಖೆಗಳು ಪರಸ್ಪರ ಛೇದಿಸಿದರೆ ಸಮೀಕರಣ ಒಂದು ಪರಿಹಾರ ಇರುತ್ತದೆ. ಸರಿ, ಇದು ಸರಿ, ಇದು ಸರಿ, ಇದು ಸರಿ. ಬಿ ತಪ್ಪು ಉತ್ತರ. ಲಂಬವಾಗಿದ್ದರೆ ಒಂದು ಪರಿಹಾರ ಇರ್ತದೆ, ಅವರಿಲ್ಲ ಅಂತ ಹೇಳ್ತಾ ಇದ್ದಾರೆ. 16ನೆಯ ಪ್ರಶ್ನೆ, 2x + 3y = 16 ಈ ರೇಖಾತ್ಮಕ ಸಮೀಕರಣಕ್ಕೆ ಸರಿಹೊಂದುವ x ಮತ್ತು yಗಳ ಬೆಲೆ. x ಮತ್ತು yಗಳ ಬೆಲೆ ಕಂಡುಹಿಡಬೇಕಂತೆ. ಏನು ಹಾಕಿದಾಗ ನೋಡ್ರಿ, x = 5 ಹಾಕೋಣಂತೆ, 2 ಇಲ್ಲಿ 10, y = 2 ಹಾಕ್ರಿ, 2 3 6, 10 + 6 16 ಎ ಸರಿಯಾದ ಉತ್ತರ. ಬಿ ನೋಡೋಣಂತೆ, x = 2 ಹಾಕ್ರಿ, 2 2 4 ಪ್ಲಸ್ 3 × y 3 5 15, 15 + 4 19 ಆಗ್ತದೆ, ತಪ್ಪು. x = -5 ಹಾಕ್ರಿ, -10 ಆಯಿತು, ಪ್ಲಸ್ y = -2 -6 -16 ಆಗ್ತದೆ. ನಮಗೆ +16 ಬರಬೇಕು, ಸಿ ಔಟ್. ಡಿ ಎಕ್ಸ್ ಇಂದಲ್ಲಿ -5 ಹಾಕ್ರಿ, -5 2 -10, y ಇದ್ದಲ್ಲಿ 2 ಹಾಕ್ರಿ 6, -10 + 6 ಅಂದರೆ -4 ಬರ್ತದೆ. ಹಾಗಾಗಿ ಸರಿಯಾದ ಉತ್ತರ ಎ. ಮುಂದೆ 17ನೇ ಪ್ರಶ್ನೆ ನೋಡುವಂತೆ, x ಮತ್ತು y ಚರಾಕ್ಷರಗಳನ್ನು ಹೊಂದಿರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪವನ್ನು ಬರೆಯಿರಿ. ಒಂದು ಜೊತೆ ಅಂತಂದರೆ ಹಾಗಾಗಿ ಏನು ಬರಬೇಕು ಆನ್ಸರ್? a1x + b1y + c1 = 0, a2x + b2y + c2 = 0. ಇವು ಅವ್ರು ಕೇಳ್ತಕ್ಕಂಥ ಎಕ್ಸ್ ಮತ್ತು y ಚರಾಕ್ಷರವನ್ನು ಹೊಂದಿರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳಾಗಿವೆ ಅಂತ ಬರೀರಿ. 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರವನ್ನು ಹೊಂದಿರುತ್ತವೆ? ಶೂನ್ಯ ಪರಿಹಾರ. ಅಸ್ಥಿರ ಅಂದರೆ ಯಾವುದೇ ಪರಿಹಾರ ಇಲ್ಲ, ಶೂನ್ಯ ಪರಿಹಾರವನ್ನು ಹೊಂದಿರುತ್ತದೆ.
ಎರಡು ಚರಾಕ್ಷರಗಳ ಸಮೀಕರಣಗಳು ಕೊಟ್ಟಿದ್ದಾರೆ. ಆದಾಗ ಆ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆ ಎಷ್ಟು? A1/A2 ಇಸ್ ನಾಟ್ ಈಕ್ವಲ್ ಟು B1/B2 ಅಂದರೆ ಛೇದಿಸುವ ರೇಖೆಗಳು. ಇವುಗಳಿಗೆ ಅನನ್ಯ ಪರಿಹಾರ, ಒಂದೇ ಪರಿಹಾರ ಇರುತ್ತದೆ ಅಂತ ಬರಿಬೇಕು. 20ನೇ ಪ್ರಶ್ನೆ, ಎರಡು ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಐಕ್ಯಗೊಂಡರೆ ಅವು ಎಷ್ಟು ಪರಿಹಾರಗಳು ಹೊಂದಿರುತ್ತವೆ? ಅಪರಿಮಿತ ಪರಿಹಾರವನ್ನು ಹೊಂದಿರುತ್ತವೆ. 21ನೆಯ ಪ್ರಶ್ನೆ, ಉದ್ದ ಎಲ್ ಮಾನಗಳು ಮತ್ತು ಅಗಲ ಬಿ ಮಾನ ಆಗಿರುವ ಒಂದು ಆಯತದ ಸುತ್ತಳತೆ L+B. ಆಯತದ ಸುತ್ತಳತೆ 2 L+B. ಆಯತದ ಸುತ್ತಳತೆ ಸೂತ್ರ 2 L+B. ಆಯತ ಸುತ್ತಳತೆ ಸೂತ್ರ 2 L+B. ಓಕೆ, ಇವು 32 ಮೀಟರ್ ಆಗಿದೆ. ಈ ಹೇಳಿಕೆಗೆ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣವನ್ನು ರಚಿಸಿ ಅಂತ ಹೇಳ್ತಾರೆ. ಈಗೇನು ಮಾಡ್ಬೇಕು ನಾವು? ಉದ್ದ ಮಾನ ಎಲ್ ಕೊಟ್ಟಿದ್ದಾರೆ, ಅಗಲ ಬಿ ಮಾನಗಳು ಹೊಂದಿರುವ ಆಯತ ಸುತ್ತಳತೆ ಕೊಟ್ಟಿದ್ದಾರೆ. ಅದಕ್ಕೆ ವಿಸ್ತೀರ್ಣ ಕೊಟ್ಟಿಲ್ಲ ಅವರು. ಸುತ್ತಳತೆ ಸೂತ್ರ ಏನು ಮಾಡ್ರಿ? 2 L+B ಇಸ್ ಈಕ್ವಲ್ ಟು 32 ಅಂತ ಬರೋಣಂತೆ. ಗುಣಾಕಾರ 2 ಈ ಕಡೆ ಕಳಿಸಿ ಭಾಗಾಕಾರ 2 ಆಗ್ತದೆ. L+B ಇಸ್ ಈಕ್ವಲ್ ಟು 32 ಭಾಗಲೆ 2, 2 1 2 16 ಬಂತು, ಪ್ಲಸ್ 16 ಈ ಕಡೆ ತೊಗೊಂಬನ್ನಿ. L+B - 16 ಇಸ್ ಈಕ್ವಲ್ ಟು 0 ಅಂತ ನಾವು ಬರಿಬಹುದು. ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ 1 ಅಂದ್ರಲ್ಲ, ಕರೆಕ್ಟ್. L+B - 16 ಇಸ್ ಈಕ್ವಲ್ ಟು 0. ಒಂದು ತರಗತಿಯಲ್ಲಿ ಹುಡುಗರ ಸಂಖ್ಯೆಯು X, ಹುಡುಗಿಯರ ಸಂಖ್ಯೆಯು Y, 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಹುಡುಗರ ಸಂಖ್ಯೆಯು ಹುಡುಗಿಯರ ಸಂಖ್ಯೆಗಿಂತ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಅಂತೆ. ಈ ಹೇಳಿಕೆಯನ್ನು ಎರಡು ಚರಾಕ್ಷರ ಬರಿಬೇಕಂತೆ. ಹುಡುಗರ ಸಂಖ್ಯೆ ಏನಾಗಿರಲಿ? X ಆಗಿರಲಿ ಇದೆ. ಹುಡುಗರ ಸಂಖ್ಯೆ X ಇದೆ, ಹುಡುಗಿಯರ ಸಂಖ್ಯೆ Y ಇದೆ. ಅವರ 2ರಷ್ಟಕ್ಕಿಂತ ಅಂತಂದರೆ 2ರಷ್ಟು ಅಂದರೆ 2 ಗುಂಡ್ಲೆ Y, 1 ಹೆಚ್ಚು ಅಂದರೆ +1 ಹೆಚ್ಚು ಅಂತ ಬರಿಬೇಕಾಗ್ತದೆ. ಇವೆರಡನ್ನು ಈ ಕಡೆ ತೊಗೊಂಬನ್ನಿ. X - 2Y - 1 ಇಸ್ ಈಕ್ವಲ್ ಟು 0. ಇದು ಸರಿಯಾದ ಸಮೀಕರಣ ಆಗ್ತದೆ. 2ರಷ್ಟಕ್ಕಿಂತ ಹುಡುಗರ ಸಂಖ್ಯೆ ಹುಡುಗಿಯರ ಸಂಖ್ಯೆಯ 2ರಷ್ಟಕ್ಕಿಂತ 1 ಹೆಚ್ಚಿಗೆ ಅಂತಂದಾಗ X ಇಸ್ ಈಕ್ವಲ್ ಟು 2Y + 1. ಅವೆರಡನ್ನು ಈ ಕಡೆ ತೊಗೊಂಬನ್ನಿ. X - 2Y - 1 ಇಸ್ ಈಕ್ವಲ್ ಟು 0. ಎರಡು ಸಮೀಕರಣಗಳು ಪರಸ್ಪರ ಐಕ್ಯ ರೇಖೆಗಳನ್ನು ಪ್ರತಿನಿಧಿಸಿದರೆ A ಮತ್ತು B ನ ಬೆಲೆಗಳನ್ನು ಕಂಡುಹಿಡಿಯಿರಿ. ಏನಿಲ್ಲ, ಸಿಂಪಲ್ ಆಗಿ ಬರೀಬೇಕು. ಏನಂತ? A1/A2 ಇಸ್ ಈಕ್ವಲ್ ಟು B1/B2 ಇಸ್ ಈಕ್ವಲ್ ಟು C1/C2 ಅಂತ ಬರ್ಕೊಳ್ಬೇಕು. A1/A2 ಅಂತಂದಾಗ ಬೆಲೆಗಳು ಬರ್ಕೊಂತ ಹೋಗೋಣಂತೆ. A1/A2 ಅಂತ A ಅಂತಂದ್ರೆ A1 ಅಂದ್ರೆ ಏನ್ರಿ? 1 ಅದ. ಇಲ್ಲಿ ಬರೆದು ತೋರಿಸ್ತೀನಿ ನೋಡಿ. ಸಿಂಪಲ್ ಪ್ರಶ್ನೆ, ಉತ್ತರ ನೋಡಿ ಎಷ್ಟು ಈಸಿಯಾಗಿದೆ. ಐಕ್ಯಗೊಳ್ಳುವ ರೇಖೆಗಳು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಮೊದಲು ನಾವೇನನ್ನ ಇಲ್ಲಿ ಬೆಲೆಗಳನ್ನು ಬರ್ಕೊಂಡು ಫಸ್ಟ್ ನೀವೇನು ಮಾಡಬೇಕು? ದತ್ತ ಅಂತ ಬರೋದು. ಇಲ್ಲಿ A1 ಇಸ್ ಈಕ್ವಲ್ ಟು 1, B1 ಇಸ್ ಈಕ್ವಲ್ ಟು 2, C1 ಇಸ್ ಈಕ್ವಲ್ ಟು -4 ಈ ಕಡೆ ಸೈಡ್ ಆಯಿತಾ. ನೆಕ್ಸ್ಟ್ ಈ ಸೈಡು A2 ಇಸ್ ಈಕ್ವಲ್ ಟು A, B2 ಇಸ್ ಈಕ್ವಲ್ ಟು B, C2 ಇಸ್ ಈಕ್ವಲ್ ಟು -12. ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳು ಅಂತ ಬರೀರಿ. A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2 ಅಂತ ಬರೀರಿ. A1/K2 ಅಂದರೆ 1/A ಇಸ್ ಈಕ್ವಲ್ ಟು 2/B ಇಸ್ ಈಕ್ವಲ್ ಟು -4/-12. ಮೈನಸ್ ಕ್ಯಾನ್ಸಲ್, 4 1 4 3 12. ಈಗ ಆದ್ದರಿಂದ 1/A ಇಸ್ ಈಕ್ವಲ್ ಟು ಇವೆರಡನ್ನ ನಾವು ತಗೊಳ್ಳೋಣ. ಫಸ್ಟಿಗೆ ಏನು ಬರ್ತದೆ ಹೇಳ್ರಿ? 1/3 ಮತ್ತು ಇವೆರಡನ್ನ ತಗೊಳ್ಳೋಣ ಅಂತ್ರಿ. ಅವಾಗೇನಾಗುತ್ತೆ ಹೇಳು? 2/B ಇಸ್ ಈಕ್ವಲ್ ಟು 1/3. ಓರೆ ಗುಣಾಕಾರ ಮಾಡಿ 3 1 3, A 1 A ಇಸ್ ಈಕ್ವಲ್ ಟು 3 ಮತ್ತು B 1 B 2 3 6, B ಇಸ್ ಈಕ್ವಲ್ ಟು 6 ಸರಿಯಾದ ಉತ್ತರ ಆಗ್ತದೆ. ಈ ಥರ ನೀವು ಲೆಕ್ಕಗಳನ್ನು ಮಾಡ್ಕೊತ ಹೋಗಬೇಕಾಗ್ತದೆ ಐಕ್ಯಗೊಳ್ಳುವ ರೇಖೆಗಳು ಅಂತ ಪ್ರಶ್ನೆ ಕೇಳಿದಾಗ. ಮುಂದಿನ ಪ್ರಶ್ನೆ 24ನೆಯ ಪ್ರಶ್ನೆ. ಇಲ್ಲಿ 4x + py ಇಸ್ ಈಕ್ವಲ್ ಟು 8 ಮತ್ತು 4x + 4y ಇಸ್ ಈಕ್ವಲ್ ಟು +2 ಇಸ್ ಈಕ್ವಲ್ ಟು 0 ಸಮೀಕರಣಗಳು ಸಮಾಂತರವಾದ ರೇಖೆಗಳನ್ನು ಪ್ರತಿನಿಧಿಸಿದರೆ P ನ ಬೆಲೆಯನ್ನು ಕಂಡುಹಿಡಿಯಿರಿ. ಸಮಾಂತರ ರೇಖೆಗಳು ಅಂತಂದಾಗ A1/A2 ಈಕ್ವಲ್ ಟು B1/B2 ಅಂತ ಅಷ್ಟೇ ತಗೋಬೇಕಾಗ್ತದೆ. A1/A2 ಈಕ್ವಲ್ ಟು B1/B2 ಅಷ್ಟೇ ತಗೊಂಡು ಲೆಕ್ಕ ಮಾಡಬೇಕು. ಇದನ್ನು ಇಲ್ಲಿ ಸಮಾಂತರ ರೇಖೆಗಳು ಇವು ದತ್ತ ಅಂತ ಬರೋದು. ಇವು ಸಮಾಂತರ ರೇಖೆಗಳು, ಇವು ಸಮಾಂತರ
ರೇಖೆಗಳು ಅಂತ ಬರೆದು A1/A2 ಇಸ್ ಈಕ್ವಲ್ ಟು B1/B2 ಅಂತ ಬರೆಯೋಣಂತೆ. A1 ಬೆಲೆ ಏನಿದೆ 4 ಭಾಗಲೆ A2 ಬೆಲೆ ಎಷ್ಟಿದೆ ಅದು ಕೂಡ 4 ಇದೆ. B1 ಬೆಲೆ ಏನಿದೆ P ಇದೆ ಭಾಗಲೆ B2 ಬೆಲೆ ಎಷ್ಟಿದೆ ಅದು ಕೂಡ 4 ಇದೆ. B1/B2 4 ಒಂದಲೇ ಕ್ಯಾನ್ಸಲ್, ಭಾಗಾಕಾರ 4 ಕಡೆ ಗುಣಾಕಾರ 4, P ಇಸ್ ಈಕ್ವಲ್ ಟು 4 ಒಂದಲೇ 4, Pನ ಬೆಲೆ ಎಷ್ಟು ಬಂತು 4 ಅಂತ ನಾವು ಬರೀಬಹುದು. ಮುಂದಿನ ಪ್ರಶ್ನೆ ಸಿಂಪಲ್ ಕ್ವಶನ್ಗಳಿದ್ದಾವೆ, ಭಾಳಷ್ಟು ಸಿಂಪಲ್ ಕ್ವಶನ್ಸ್ಗಳಿದ್ದಾವೆ, ಈಸಿ ಕ್ವಶನ್ಸ್ಗಳಿದ್ದಾವೆ. 25ನೆಯ ಪ್ರಶ್ನೆ ಎಕ್ಸ್ ಪ್ಲಸ್ 2y ಮೈನಸ್ 4 ಇದು ಮತ್ತೆ 3x ಪ್ಲಸ್ 2y ಮೈನಸ್ 5 ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಪ್ರಶ್ನೆ ಕೇಳಿದರೆ ಇದನ್ನು ನೀವೇ ಮಾಡಿರಿ. ಏನು ಮಾಡಬೇಕು ಗೊತ್ತಾ, A1 ಇಸ್ ಈಕ್ವಲ್ ಟು 1, B1 ಇಸ್ ಈಕ್ವಲ್ ಟು 2, C1 ಇಸ್ ಈಕ್ವಲ್ ಟು -4 ಅಂತ ಬರೀರಿ. A2 ಇಸ್ ಈಕ್ವಲ್ ಟು 3, B2 ಇಸ್ ಈಕ್ವಲ್ ಟು 2, C2 ಇಸ್ ಈಕ್ವಲ್ ಟು -5 ಅಂತ ಬರೀರಿ. ಸೂತ್ರ ಹಾಕಿ A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2 ಆಗ್ತದೋ ಏನಿಲ್ಲ ಚೆಕ್ ಮಾಡಿರಿ. A1/A2 ಅಂದರೆ 1/3 ಈಕ್ವಲ್ ಟು 2/2 ಆಯಿತು. 1/3 ಈಕ್ವಲ್ ಟು 2/2 ಆಗುತ್ತಾ? ಇಲ್ಲ, ನಾಟ್ ಈಕ್ವಲ್ ಟು ಆಯಿತು. ಅಂದರೆ A1/A2 ನಾಟ್ ಈಕ್ವಲ್ ಟು B1/B2 ಆಯಿತು. ಇದು ಛೇದಿಸುವ ರೇಖೆಗಳು ಅಂತ ನಾವು ಬರಿಬೇಕಾಗ್ತದೆ. ಕೇವಲ ಒಂದು ಪರಿಹಾರವನ್ನು ಹೊಂದಿದೆ ಅಂತ ಬರಿಬೇಕು. ಮುಂದಿನ ಪ್ರಶ್ನೆ ಎಷ್ಟು ಪರಿಹಾರಗಳು ಅಂತ ಹೇಳಿದರೆ ಸಿಂಪಲ್ ಇನೇ ಇವು ಮಾಡ್ದಂಗೆ ಮಾಡಬೇಕು. A1/A2 2/4 ಈಕ್ವಲ್ ಟು 3/6 B1/B2 ಈಕ್ವಲ್ ಟು -9 -18 ಕ್ಯಾನ್ಸಲ್ ಮಾಡಿರಿ. 2 ಒಂದಲೇ 2 2 1/2, 3 ಒಂದಲೇ 3 2 6 1/2 ಬಂತು. ಬಟ್ ಲಾಸ್ಟ್ ನೋಡ್ರಿ ಮೈನಸ್ ಕ್ಯಾನ್ಸಲ್ 9 ಒಂದಲೇ 9 2 18 ಆಯಿತು. 9 2 2 ಬಂತು ಲಾಸ್ಟಿಗೆ. ಅಂದರೆ 1/2 1/2 1/2 ಅಂತ ಬಂತು. A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2 ಅಂತ ಬಂತು. ಹಾಗಾಗಿ ಏನಾಯ್ತಿದು ಐಕ್ಯಗೊಳ್ಳುವ ರೇಖೆಗಳು ಅಂತ ಬರಿಬೋದು. ಪರಸ್ಪರ ಛೇದಿಸುವ ರೇಖೆಗಳನ್ನು ಪ್ರತಿನಿಧಿಸುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಎಷ್ಟು ಪರಿಹಾರಗಳನ್ನು, ಛೇದಿಸುವ ರೇಖೆಗಳಂತಂದಾಗ ಕೇವಲ ಒಂದು ಪರಿಹಾರ ಅಂತ ಬರೀರಿ. ಅದಾದ ನಂತರ 28ನೇ ಪ್ರಶ್ನೆ 2 ಸಮೀಕರಣ ಕೊಟ್ಟಿದ್ದಾರೆ. ಈ ಸಮೀಕರಣ ಜೋಡಿಗಳು ಎಷ್ಟು ಪರಿಹಾರಗಳನ್ನು ಹೊಂದಿವೆ? A1 2/3 -3/5 ಈಕ್ವಲ್ ಆಗಲಿಲ್ಲ. A1/A2 ನಾಟ್ ಈಕ್ವಲ್ ಟು B1/B2. ಹಾಗಾಗಿ ಇಲ್ಲಿ ಇವು ಛೇದಿಸುವ ರೇಖೆಗಳಾಗಿವೆ. ಹಾಗಾಗಿ ಕೇವಲ ಒಂದು ಪರಿಹಾರವನ್ನು ಹೊಂದಿವೆ, ಅನನ್ಯ ಪರಿಹಾರ. 2 ಇಕ್ವೇಷನ್ ಕೊಟ್ಟಿದ್ದಾರೆ. ಎಷ್ಟು ಪರಿಹಾರಗಳನ್ನು ಹೊಂದಿವೆ ಅಂತ ಕೇಳಿದರೆ ಸಿಂಪಲ್ 2 ಇದೆ, 3 ಇಲ್ಲಿ 3 ಇಲ್ಲಿ 2 ಈಕ್ವಲ್ ಆಗಲಿಲ್ಲ. ಛೇದಿಸುವ ರೇಖೆಗಳು ಕೇವಲ ಒಂದು ಪರಿಹಾರವನ್ನು ಹೊಂದಿವೆ ಅಂತ ನಾವು ಕೇಳಬಹುದು. ಸರಿನಾ? ಮುಂದಿನ ಭಾಗದಲ್ಲಿ ನಾವು 2 ಮತ್ತು 3 ಅಂಕದ ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣಂತೆ. ಈ ಭಾಗದ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.